ಇವಾಗ ಮಾಡ್ತಾ ಇರುವಂಥದ್ದು ಮೊದಲನೇದಾಗಿ ಗೀ ರೈಸ್ ವಿತ್ ವೆಜಿಟೇಬಲ್ ಹೇಗಿರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ಸಹ ಹೇಳಿ. ಓಕೆನಾ. ಇದಕ್ಕೆ ಈಗ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೀವು ಬರ್ಕೊಳ್ಳಿ. ಈರುಳ್ಳಿ ಬೇಕಾಗುತ್ತೆ, ಹೆಚ್ಚಿರುವಂಥ ಬೀನ್ಸ್, ಕ್ಯಾರೆಟ್, ಬಟಾಣಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಫ್ಲೇವರ್ಗೋಸ್ಕರ ಪುದೀನ ಸೊಪ್ಪು, ಆಮೇಲೆ ಗೋಡಂಬಿ, ಬೇಕಿದ್ದರೆ ನೀವು ದ್ರಾಕ್ಷಿಯನ್ನು ಸಹ ಬಳಸ್ಬೋದು. ಜೊತೆಗೆ ಚಕ್ಕೆ, ಲವಂಗ, ಅನಾನಸು, ಹಾಗೆ ಮೆಣಸಿನ್ಕಾಯಿ ಪೇಸ್ಟ್. ಓಕೆ. ನೆಕ್ಸ್ಟು ಕಾಯಿ ಹಾಲು. ಓಕೆ. ನೆಕ್ಸ್ಟ್ ಮಾಡುವಂಥ ವಿಧಾನ ಏನು ಅಂತಂದರೆ, ಒಂದು ಪಾತ್ರೆಯನ್ನು ಇಟ್ಕೊಳ್ಳಿ. ಪಾತ್ರೆಗಿಂತ ನೀವು ಕುಕ್ಕರ್ ಇಟ್ಕೊಂಡ್ರೆ ಬೆಟರ್ ಅನಿಸುತ್ತೆ. ಅದು ಕಾದ ನಂತರ 3-4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ನೀವು ಹಾಕೋಬೇಕಾಗತ್ತೆ. ಎಣ್ಣೆ ಚೆನ್ನಾಗಿ ಕಾದಿದ ಮೇಲೆ ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ ಏನು ಬೇಕು, ತುಪ್ಪನ ಬಳಸ್ತಾ ಇದ್ದೀವಿ ನಾವು. 2-3 ಸ್ಪೂನ್ ತುಪ್ಪನ ಬಳಸ್ತಾ ಇದ್ದೀವಿ. ಇದು ನಾವು 2 ಲೋಟ ಅಕ್ಕಿಗೋಸ್ಕರ ನಾವು ಮಾಡ್ತಾ ಇರುವಂಥ ಒಂದು ಗೀ ರೈಸ್ ವಿತ್ ವೆಜಿಟೇಬಲ್. ಓಕೆ. ಈಗ ತುಪ್ಪ ಎಣ್ಣೆ ಎರಡೂ ಕಾಯಬೇಕು. ದಯವಿಟ್ಟು ಕಾದಾದಮೇಲೆ ಕೂಡ ಕೆಲವು ಪದಾರ್ಥಗಳನ್ನ ಹಾಕಿ. ಓಕೆ. ನೆಕ್ಸ್ಟು ಇದಕ್ಕೆ ಚಕ್ಕೆ, ಲವಂಗ, ಬಾತ್ ಎಲೆ ಅಷ್ಟನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ. ರೋಸ್ಟ್ ಮಾಡ್ತಾ ಇರಬೇಕಾದ್ರೆ ನೆಕ್ಸ್ಟು ಅದಕ್ಕೆ ಬೇಕಾಗಿರುವಂಥದ್ದು ಗೋಡಂಬಿ ಮತ್ತು ದ್ರಾಕ್ಷಿ. ಬೇಕಿದ್ದರೆ ನೀವು ಮೇಲೆ ಕೂಡ ಹಾಕೋಬೋದು. ನಾವು ಇದರ ಜೊತೆಗೇ ಹಾಕ್ತಾಯಿದ್ದೀವಿ. ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀವಿ. ಅದು ನಾವು ಪಾಯಸ ಎಲ್ಲ ಮಾಡ್ಬೇಕಾದ್ರೆ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಮೇಲೆ ಬರುತ್ತಲ್ಲ ಊದ್ಕೊಂಡು, ಅದೇ ರೀತಿಯಲ್ಲಿ ಕೂಡ ಇದು ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಟರ್ನಲ್ ಅಷ್ಟೇ, ನಿಮಗೆ ಬೇಕಾದರೆ ದ್ರಾಕ್ಷಿ ಹಾಕೋಬೋದು, ಆದರೆ ಗೋಡಂಬಿ ಮಾತ್ರ ಕಂಪಲ್ಸರಿಯಾಗಿರುತ್ತೆ ಇದಕ್ಕೆ. ಓಕೆನಾ. ನೆಕ್ಸ್ಟು ಚೆನ್ನಾಗಿ ಬಾಡಿಸ್ಕೊತಾ ಇರ್ಬೇಕಾದ್ರೆ ಇದಕ್ಕೆ ನೆಕ್ಸ್ಟ್ ಈರುಳ್ಳಿನ ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಅಂದರೆ ಗೋಲ್ಡನ್ ಬಣ್ಣ ಬರಬೇಕು ಅಂತ ಏನಿಲ್ಲ. ಜಸ್ಟ್ ಅದು ಹಸಿ ವಾಸನೆ ಹೋಗುವಷ್ಟು ಮಾತ್ರ ನಾವು ಬಳಸಿದ್ರೆ ಸಾಕಾಗತ್ತೆ. ಅದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದ ಹಾಗೆ ನಾವು ಮೆಣಸಿನ್ಕಾಯಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಷ್ಟನ್ನು ತರಿಯಾಗಿ ರುಬ್ಕೊಂಡಿರುವಂಥ ಒಂದು ಮಸಾಲಾನ ಮಾಡ್ಕೊಂಡಿದ್ದೀವಿ. ಆ ಮಸಾಲ 2-3 ಸ್ಪೂನ್ ಆಗುತ್ತೆ. ಅದನ್ನು ನಾವೀಗ ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀವಿ. ಇದನ್ನು ಚೆನ್ನಾಗಿ ನಾವು ರೋಸ್ಟ್ ಮಾಡಬೇಕು. ಹಸಿ ವಾಸನೆ ಹೋಗೋ ಥರ ಇದನ್ನು ಚೆನ್ನಾಗಿ ಹುರಿಬೇಕು. ಒಂದು ನಿಮಿಷಗಳ ಕಾಲ ಸಾಕು. 1 ನಿಮಿಷ ಅಂದ್ರೆ ದೊಡ್ಡದು. ಸುಮ್ಮನೆ ಹಾಗೆ ಉರಿತಾ ಇದ್ದ ಹಾಗೆ ನೆಕ್ಸ್ಟು ನಮಗೆ ಪುದೀನ ಸೊಪ್ಪು ಮೇನ್ ಇಂಗ್ರೀಡಿಯೆಂಟ್ಸ್. ಹಾಗೆ ತುಂಬ ಚೆನ್ನಾಗಿ ಸ್ಮೆಲ್ ಬರುವಂಥದ್ದು ಪುದೀನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕೋದಿದ್ರೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಲಾಸ್ಟಲ್ಲಿ ಹಾಕ್ತೀನಿ ಅನ್ನೋದಾಗಿದ್ದರೆ ನೀವು ಲಾಸ್ಟಲ್ಲಿ ಹಾಕೋಬೋದು. ಇಲ್ಲ ಕೆಲವರು ಬೇಗನೆ ಹಾಕ್ತಾರೆ, ಅಡುಗೆ ಜೊತೆಗೇ ಮಿಕ್ಸ್ ಮಾಡಿ ಹಾಕ್ತಾರೆ. ಅದೇ ರೀತಿ ನಾನು ಸಹ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಹಾಕ್ತಿದ್ದಾಗೆ ಸ್ವಲ್ಪ ಇದಕ್ಕೆ ಉಪ್ಪನ್ನ ಹಾಕ್ಕೊತೀನಿ. ಉಪ್ಪು ಬೇಕಾದರೆ ಹಾಕೋಬೋದು, ಆಮೇಲೆ ಬೇಕಾದ್ರೆ ಹಾಕೋಬೋದು. ಈಗ ನೆಕ್ಸ್ಟು ಹೆಚ್ಚಿರೋವಂಥ ಒಂದು ವೆಜಿಟೇಬಲ್ ಅಂದರೆ ಈಗ ಬಟಾಣಿಯನ್ನು ಹಾಕ್ಕೊತಾ ಇದ್ದೀವಿ. ಬಟಾಣಿ ಗ್ರೀನ್ ಪೀಸ ಸೀಸನಲ್ ವೈಸ್ ನೀವು ಬೇಕಾದರೆ ಹಾಕೋಬೋದು, ಆದರೆ ಹಾಕಿದ್ರೆ ಗೀ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಇದಕ್ಕೆ ಕ್ಯಾರೆಟ್ ಹಾಕಿದ್ದೀವಿ. ಎಲ್ಲನೂ ಹಾಕ್ಕೊಂಡು ಯಾಕೆಂದರೆ ಉರಿ ಜಾಸ್ತಿ ಮಾಡಿರ್ತೀವಲ್ಲ, ಅದು ಚೆನ್ನಾಗಿ ಹಾಗೆ ಬಾಡ್ತಾ ಇರುತ್ತೆ. ಆಮೇಲೆ ಇದಕ್ಕೆ ಹೆಚ್ಚಿರುವಂಥ ಬೀನ್ಸ್, ಉದ್ದುದ್ದ ಹೆಚ್ಚಿಲ್ಲ, ಡಿಫ್ರೆಂಟಾಗಿ ಹೆಚ್ಕೊಂಡಿದ್ದೀನಿ ನಾನಿವತ್ತು. ಹೆಚ್ಚಿರುವಂಥ ಬೀನ್ಸ್ನ ಇವಾಗ ನಾವು ಹಾಕ್ತಾಯಿದ್ದೀವಿ. ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪನ್ನು ಹಾಕಿ, ಯಾಕೆಂದರೆ ತರಕಾರಿ ಸ್ವಲ್ಪ ಉಪ್ಪನ್ನ ಹಿಡಿಬೇಕು. ಆಲ್ರೆಡಿ ಖಾರ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಉಪ್ಪು ತುಂಬ ಚೆನ್ನಾಗಿ ಹಿಡಿಯುತ್ತೆ. ಸೊ ಅದು ಉಪ್ಪು ಹಿಡಿಬೇಕು ಚೆನ್ನಾಗಿ. ಸ್ವಲ್ಪ ಉಪ್ಪನ್ನು ಹಾಕಿ, ಅದು ನಾನು ಪೌಡರ್ ಉಪ್ಪನ್ನ ನಾನು ಬಳಸ್ತಾ ಇದ್ದೀನಿ. ಕಲ್ಲುಪ್ಪು ದೊಡ್ಡ ಅಡುಗೆಗೆ ಬಳಸ್ತೀವಿ. ಇನ್ನು ಸಣ್ಣ ಪುಟ್ಟ ಒಗ್ಗರಣೆಗಳಿಗೆ ಪುಡಿ ಉಪ್ಪೇ ಬೆಟರ್ ಅಂತ ಅನಿಸುತ್ತೆ. ಆಮೇಲೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೀವು ನೋಡ್ತಾ ಇದ್ದೀರಲ್ಲ, ಕುದೀತಾ ಇದೆ. ಹಾಗೆ ತುಪ್ಪದ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ನಾನು ಅಡುಗೆ ಮಾಡಬೇಕಾದ್ರೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಹಾಗೆ ನಾವು ಇಲ್ಲಿ 2 ಲೋಟ ಅಕ್ಕಿ ಹಾಕ್ತಿರೋದ್ರಿಂದ 4 ಲೋಟ ಕಾಯಿ ಹಾಲನ್ನ ಹಾಕ್ತಾಯಿದ್ದೀವಿ. ಓಕೆ. ನೋಡಿ, 1 ಲೋಟ ನಾನು ಆ ಲೋಟದ ಒಂದು ಮೆಜರ್ಮೆಂಟಲ್ಲಿ ನಾವು ಯಾವುದೇ ಲೋಟ ನೀವು ತೊಗೊಂಡ್ರು ಅದ್ರ 2ರಷ್ಟು ನೀವು ನೀರು ಹಾಕಿದ್ರೆ ಅನ್ನ ತುಂಬ ಚೆನ್ನಾಗಿ ಬರುತ್ತೆ. ಓಕೆ. ಈಗ 2 ಲೋಟ ನೀರನ್ನ ಹಾಕಾಯಿತು. ಇನ್ನೂ 2 ಲೋಟ ನೀರನ್ನ ಇವಾಗ ಹಾಕ್ತಿದ್ದೀವಿ. 3 ಲೋಟ ಫಿಲ್ ಆಯ್ತು ಇವಾಗ. ಆಮೇಲೆ
ಇನ್ನೊಂದು ಲೋಟ ಹಾಕಿ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿಬಿಟ್ಟು ಮೊದಲೇ ನಾವು ರುಚಿಗೆ ತಕ್ಕಷ್ಟು ಅಂದರೆ ತರಕಾರಿಗಳು ಬೇಯೋಕ್ಕೆ ನಾವು ಉಪ್ಪು ಹಾಕಿರೋದ್ರಿಂದ ಈ ಸಲ ಉಪ್ಪು ಹಾಕ್ಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಕೆಲವು ರುಚಿ ನೋಡಿ ಸಹ ಉಪ್ಪು ಹಾಕ್ತಾರೆ, ನಾವು ಹಾಗೆ ಸಹ ಕಣ್ಣಳತೆಯಲ್ಲಿ ನಾನು ಉಪ್ಪನ್ನ ಹಾಕಿದೆ. ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಆದಮೇಲೆ ನಾವು ತೊಳೆದು ಇಟ್ಕೊಂಡಿರೋಂಥ 2 ಲೋಟ ಅಕ್ಕಿಯನ್ನು, ನಾವು ನೆನೆ ಹಾಕಿಲ್ಲ, ಇದನ್ನು ಜಸ್ಟ್ ತೊಳೆದು ಪಕ್ಕದಲ್ಲಿ ಇಟ್ಕೊಂಡಿದ್ದ ಅಕ್ಕಿಯನ್ನು ನಾವು 2 ಲೋಟ ಅಕ್ಕಿಯನ್ನು ಹಾಕ್ತಾಯಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತೊಳೆದು ನಾನು ಯೂಸ್ ಮಾಡಿರೋ ಅಂಥದ್ದು ಇದಕ್ಕೆ ಈ ಗೀ ರೈಸ್ಗಳಿಗೆ ಬಾಸುಮತಿ ಕೂಡ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ನಾನು ಬಳಸ್ತಾ ಇರೋದು ಸೋನಾ ಮಸೂರಿ ರೈಸು. ಈ ಸೋನಾ ಮಸೂರಿ ರೈಸು ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಗೀ ರೈಸ್ ಅಂದರೆ ಏನು ಉಡುಡೆಗಿರಬೇಕು ಅಂತೆಲ್ಲ, ಸ್ವಲ್ಪ ಮುದ್ದೆ ಇದ್ದರೂ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಯಾಕೆಂದರೆ ಕೂಟು ಅಥವಾ ಚಿಕನ್ ಗ್ರೇವಿ ಆ ಥರ ಎಲ್ಲ ಮಾಡಿದಾಗ ತುಂಬ ಒಳ್ಳೆಯ ಬೆಸ್ಟ್ ಕಾಂಬಿನೇಷನ್ ಅನಿಸುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ವಿಷಲ್ ಕುಕ್ಕರ್ ಮುಚ್ಚಿಬಿಡೋಣ. ಇದು ಒಂದು ವಿಷಲ್ ಬಂದು ಇನ್ನೊಂದು ವಿಷಲ್ ಬರ್ತಾ ಇದೆ ಅನ್ನೋ ಟೈಮಲ್ಲಿ ನೀವು ಆಫ್ ಮಾಡಬೇಕಾಗತ್ತೆ. ಅಥವಾ ನೀವು 2 ವಿಷಲ್ ಓಡಿಸಿ ಆಮೇಲೆ ಸ್ವಲ್ಪ ಬೇಗನೆ ನೀವು ಕುಕ್ಕರ್ ಓಪನ್ ಮಾಡೋದು ಬೆಟರ್ ಅನಿಸುತ್ತೆ. ಯಾಕೆಂದರೆ ಕಾಯಿ ಹಾಲು ಹಾಕಿರೋದ್ರಿಂದ ಅನ್ನ ಅಂದರೆ ಸೀದೋಗುವಂಥ ಒಂದು ತುಂಬ ಚೆನ್ನಾಗಿರುತ್ತೆ, ಸೀದೋಗುವಂಥ ಪರಿಸ್ಥಿತಿ ಇರುತ್ತೆ. ನೋಡಿ ಚೆನ್ನಾಗಾಗಿದೆ. ಪ್ಲೇಟ್ ಕೂಡ ಸರ್ವ್ ಮಾಡಿಬಿಟ್ಟಿದ್ದೀವಿ ಆಗಲೇ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಕ್ಯಾರೆಟ್. ಇದನ್ನೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂದರೆ ಬಟಾಣಿ ಮತ್ತು ಆಲೂಗಡ್ಡೆ ಕುರ್ಮ ತುಂಬ ಚೆನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದು ಸಲ.